ಹೆಸರು ಏನಿತ್ತು ಅದು ತುಂಬ ಜನ ಗೊತ್ತಿದ್ದಿಲ್ಲ, ನಮಗೂ ಗೊತ್ತಿದ್ದಿಲ್ಲ ಹಿಂದೆ ಏನಿತ್ತು. ಇಲ್ಲಿನ ಶಾಸಕರು ಆ ಹೆಸರನ್ನು ಪರಿಚಯ ಮಾಡೋಂಥ ಈಗಿನ ಪೀಳಿಗೆ ಪರಿಚಯ ಮಾಡಿ, ಈಗ ನಂಜನಗೂಡು ಅಂದ್ರೇ ಗೊತ್ತು, ಗಡ್ಡಾಪುರ ಅಂದರೆ ಯಾರಿಗೂ ಗೊತ್ತಿದ್ದಿಲ್ಲ. ದೊಡ್ಡ ಕೆಲಸ. ಅವರು ಹಿಂದೆ ಈ ರೀತಿ ಇತ್ತು ಈ ಊರು ಅಂತೇಳಿ ಇವತ್ತಿನ ಪೀಳಿಗೆಗಳಿಗೆ ಹೇಳಿ ಅವ್ರಿಗೊಂದು ಸಂತೋಷದ ಕಾರ್ಯಕ್ರಮವನ್ನು ಕೊಟ್ಟು 9 ದಿನದ ಕಾರ್ಯಕ್ರಮ ಶುಭವಾಗಲಿ. ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ಊರಿನ ಎಲ್ಲ ಮುಖಂಡರು, ಸಿದ್ದಿಕ್ ಅವರು, ಆಜು ಅವರೆಲ್ಲ ಬಂದು ಹೇಳುವಾಗ ಮೆಹಂದಿ ಕಾರ್ಯಕ್ರಮ ಹೆಂಗಿರ್ತದೆ, ನಾವುಗಳು ಬೇರೆ ಕಡೆ ಮಾಡೋಕ್ಕೆ ಒಂದು ಈ ವಿಚಾರ ನೋಡ್ಕೋಬೇಕೈತೆ ಅಂತೇಳಿ ಇವತ್ತು ಇಲ್ಲಿನ ಶಾಸಕರು ಸಾಕಷ್ಟು ಯುವಕರು ಇರೋದ್ರಿಂದ ಒಳ್ಳೆ ಹೊಸ ಚಿಂತನೆಗಳು. ಯಾಕಂದರೆ ಅವ್ರ ತಂದೆಯವರು ತುಂಬ ನಮಗೆಲ್ಲ ಆತ್ಮೀಯರಿದ್ರು, ಕಳವೆ ಕೇಶವಮೂರ್ತಿಯವ್ರ ಸಾಹೇಬರು ಗೊತ್ತು. ಅವ್ರು ಗೆದ್ದ ಮೇಲೆ ಏನು ಮಾಡ್ತಾರೆ ಹೊಸ ಕಾರ್ಯಕ್ರಮಗಳಂತಿದೆ. ಇದು ಮಾದರಿ ಕಾರ್ಯಕ್ರಮ, ಒಂದು 9 ದಿನದ ಕಾರ್ಯಕ್ರಮ ಊರಿನ ಎಲ್ಲ ಜನತೆ ಕೊಟ್ಟಿರೋದು. ಅವ್ರಿಗೆ ಇಡೀ ಮೈಸೂರು ಜಿಲ್ಲೆ ವತಿಯಿಂದ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇದಕ್ಕೆ ಕಾರಣಕರ್ತರಾದ ಎಲ್ಲ ಮುಖಂಡರುಗಳಿಗೆ ಇಡೀ ಮೈಸೂರು ನಗರ ಮತ್ತು ಜಿಲ್ಲೆ ವತಿಯಿಂದ ಮಾಡಿ, ಮುಂದೆ ಎಲ್ಲ ತಾಲೂಕುಗಳಲ್ಲಿ ಹಬ್ಬದ ಟೈಮಲ್ಲಿ ಈ ಥರ ಮಾಡಿದ್ರೆ ನಮ್ಮ ಯುವಕರಿಗೂ ಕೂಡ ಈ ಭಾಗದಲ್ಲಿ ಒಂದು ಇಂಟ್ರೆಸ್ಟ್ ಬರೋಕ್ಕೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇದು ಮಾಡಿದ್ರೆ ನಮ್ಮ ಊರಿನ ಜನತೆ, ನಮ್ಮ ಹಿರಿಕರು, ನಮ್ಮ ರಾಜಕಾರಣಿಗಳು ನಮಗೆ ಗುರುತಿಸ್ತಾರೆ ಅಂತೇಳಿ ಒಂದು ಐತೆ ಅಂತೇಳಿ ಕಾರ್ಯಕ್ರಮಕ್ಕೆ ನನಗೂ ಕರೆದಿ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟ तो इनके खिदमात को सराहते हुए और इनके खिदमात को और एहसास बख्शने के लिए हमारे जिले कोट मैसूर के डिस्ट्रिक्ट के चेयरमैन जनाब अजीजुल्लाह अज्जू साहब ने ಚಿತ್ರವನ್ನು ಬಿಡಿಸಿದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಧ್ರುವನಾರಾಯಣ ಸಾಹೇಬ್ ಅವರ ಒಂದು ಭಾವಚಿತ್ರವಾದಂತಹ ಒಂದು